ಎಲ್ರಿಗೂ ನಮ್ಮನೆ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮನೆ ಊಟ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಟೇಸ್ಟಿ ಆದಂಥ ವೆಜ್ ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೂಕೋಸು ಒಂದು ಸ್ವಲ್ಪ, ಸೊ ಒಂದು ಈರುಳ್ಳಿ, ಒಂದು ದಪ್ಪ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಡ್ಕೊಂಡಿದ್ದೀವಿ, ಒಂದು ಕ್ಯಾರೆಟ್ನ ತುರಿದಿಡ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 1 ಸ್ಪೂನ್ ಅಚ್ಕಾರದ ಪುಡಿ, ಮತ್ತು 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಸ್ಪೂನ್ ಸುಜ್ವಾನ್ ಚಟ್ನಿ, ಅದಾದಮೇಲೆ 1 ಸ್ಪೂನ್ ಸೋಯಾ ಸಾಸ್. ಸೊ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ 3 ಸ್ಪೂನು ಕಾರ್ನ್ಫ್ಲೋರು ಮತ್ತು 3 ಸ್ಪೂನು ಮೈದಾ ಹಿಟ್ಟು. ಸೊ ಇದನ್ನು ಹಾಕಿ ಅದಾದಮೇಲೆ 1 ಸ್ಪೂನು ಮೆಣಸಿನ ಪುಡಿ. ಸೊ ಇದನ್ನು ಹಾಕಿ ಸೊ ನೀವು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ನೀರನ್ನು ಕೂಡ ನೀವು ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಮಿಕ್ಸ್ ಮಾಡಿ ಸೊ ಈ ರೀತಿ ನೀವು ಹಿಟ್ಟನ್ನ ರೆಡಿ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ಸೊ ಹಿಟ್ಟು ರೆಡಿ ಆದ ನಂತರ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕಿಕ್ಕಿ, ಸೊ ಎಣ್ಣೆ ಕಾದ ನಂತರ ನೀವು ಆ ಹಿಟ್ಟನ್ನ ಬೋಂಡು ಥರ ಈ ರೀತಿ ಕರಿಬೇಕಾಗುತ್ತೆ. ಸೊ ಈ ರೀತಿ ನೀವು ಎಣ್ಣೆಲೆಲ್ಲ ಫ್ರೈ ಮಾಡಿ ಅದನ್ನು ನೀಟಾಗಿ ಬೋಂಡದ ರೀತಿ ಮಾಡಿ ರೆಡಿ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಅದೆಲ್ಲ ನೀವು ರೆಡಿ ಮಾಡಿದ ನಂತರ ಒಗ್ಗರಣೆಗೆ ರೆಡಿ ಮಾಡಬೇಕು. ಸೊ 3 ಇಂದ 4 ಸ್ಪೂನ್ ಎಣ್ಣೆ, ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಸೊ ಇದನ್ನು ಹಾಕಿ 5 ರಿಂದ 10 ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ. ಸೊ ಅದು ಫ್ರೈ ಆದ ನಂತರ ಉದ್ದುಗೆ ಹೆಚ್ಚಿರೋವಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ಸೊ ಇದನ್ನು ಕೂಡ ನೀವು ಹಾಕ್ಬಿಟ್ಟು ಮೀಡಿಯಮ್ ಆಗಿ ಫ್ರೈ ಮಾಡಬೇಕಾಗುತ್ತೆ. ಸೊ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಮಂಚೂರಿಗೆ. ಸೊ ಇದೆಲ್ಲ ಆದ ನಂತರ 1 ಸ್ಪೂನ್ ಸೋಯಾ ಸಾಸ್, ಸೊ 1 ಸ್ಪೂನ್ ಸುಜ್ವಾನ್ ಚಟ್ನಿ, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್. ಸೊ ಅದಾದಮೇಲೆ 3 ರಿಂದ 4 ಸ್ಪೂನ್ ಟೊಮೊಟೊ ಸಾಸ್. ಸೊ ಇದೆಲ್ಲ ಆದ ನಂತರ 1 ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ಕದ್ರಿಡ್ಕೊಂಡಿದ್ವಿ. ಸೊ ಅದನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿ ಫ್ರೈ ಮಾಡ್ತಾಯಿದ್ವಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಲ್ಲ ಆದ ನಂತರ ಸೊ ನೀವೇನು ಬೋಂಡ ರೆಡಿ ಮಾಡಿ ಇಟ್ಕೊಂಡಿದ್ರೋ ಸೊ ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಸೊ ಒಂದು 5 ರಿಂದ 10 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡಿ. ಸೊ ಅದು ಮಂಚೂರಿ ಕೂಡ ಕ್ಲೀನಾಗಿ ಬಿಸಿ ಆಗಬೇಕು. ಸೊ ಇದೆಲ್ಲ ರೆಡಿ ಮಾಡಿ ಸೊ ಇದನ್ನೆಲ್ಲ ಮಾಡಿದ ನಂತರ ಸೊ ನಿಮಗೆ ಟೇಸ್ಟಿ ಆದಂಥ ವೆಜಿಟೇಬಲ್ ಮಂಚೂರಿ ತಿನ್ನಲು ಸಿದ್ಧ.